ಪರಿಹಾರ ಸರ್ಕಾರ ವತಿಯಿಂದ 5 ಲಕ್ಷ ಕೊಡೋದಾಗ್ತದೆ. ಸೊ ಇನ್ನೊಂದು 2-3 ದಿನದಲ್ಲಿ ಪರಿಹಾರ ಕೊಡ್ತೀವಿ. ಕೊಟ್ಟಿದ್ದೀರಾ? ಅಲ್ಲ ಅದು ಶಾಸಕರೇನು ಬಂದು ಕೊಡ್ತಾರೆ ಅಂತ ಕೊಟ್ಟಿದ್ದೀರಾ? ಓಕೆ ರೈಟ್. 5 ಲಕ್ಷ ಕೊಟ್ಟಾಗಿದೆ. ಎರಡನೇದು ಅಲ್ಲಿ ಏನು ಮನೆ ಬಿದ್ದಿದೆ ಮನೆಯೂ ಕಟ್ಸ್ಕೊಡ್ತೀವಿ. ಈ ಭಾಗದಲ್ಲಿ ಇಲ್ಲಿರ್ತಕ್ಕಂಥ ಜನರು ಭಾಳ ಹಳೆ ಮನೆಗಳು ಇವು. ಸೊ ಶಿಥಿಲಗೊಂಡಿದ್ದಾವೆ. ಸೊ ಸ್ವಲ್ಪ ಲೀಕ್ ಇರೋದ್ರಿಂದಕ್ಕೆ ಇಲ್ಲಿ ನಾವು ಅವರಿಗೆ ಗಂಜಿ ಕೇಂದ್ರ ಮಾಡಿ ಇಲ್ಲಿ ಊಟದ ವ್ಯವಸ್ಥೆ ಮಾಡ್ತೀವಿ. ಮಳೆ ನಿಂತಾದ್ಮೇಲೆ ಅವ್ರು ರಿಪೇರಿಗಳು ಮಾಡ್ಕೊಂಡು ಅವ್ರ ಮನೆಗಳಿಗೆ ಹೋಗ್ಬೋದು. ಇದು ಭಾಳ ವರ್ಷದ ಮನೆ ಇದೆ ಅಂತೀವಿ. ಹಳೆ ಕಾಲದ ಆಶ್ರಯ ಮನೆಗಳು ಇವು. 30 ವರ್ಷ ಆಗಿದೆ ಈ ಮನೆಗಳೆಲ್ಲ. ನವಗ್ರಾಮ ಮಾಡಿ ಯಾವಾಗ ಕೊಟ್ಟಿರ್ತಕ್ಕಂಥದ್ದು ಆಶ್ರಯ ಮನೆಗಳು. ಬಟ್ ಆಶ್ರಯ ಮನೆ ಬಿದ್ದಿದ್ದಲ್ಲ ಇದು. ಬೇರೆ ಪಕ್ಕದ ಮನೆ ಕಟ್ಕೊಂಡಿರ್ತಕ್ಕಂಥನು ಈ ಮನೆ ಇರ್ತಕ್ಕಂಥ ಸೈಡಿಗೆ ಹೋಗಿ ಆ ಮನೆ ಬಿದ್ದಿದೆ. ಅವ್ರ ಸ್ವಂತ ಮನೆ ಬಿದ್ದಿರ್ತಕ್ಕಂಥ ಪಕ್ಕದ ಮನೆ ಅವನ ಮೇಲೆ ಬಿದ್ದಿದೆ. ಹಂಗಾಗಿ ಇದೊಂದು ವೆರಿ ಬ್ಯಾಡ್ ಆಕ್ಸಿಡೆಂಟ್ ಆಗಿದೆ. ಸರಿ, ಬೇರೆ ಕಡೆ ಎಲ್ಲ ಮನೆ ಬೀಳ್ತಾ ಇದೆ, ಅದಕ್ಕೆ ಏನಾದರೂ ಪರಿಹಾರಗಳು ಇದೆಯಾ? ಅಲ್ಲ, ಈಗ ಎಲ್ಲೆಲ್ಲಿ ಬೀಳ್ತದೆ ಖಂಡಿತವಾಗೂ ನಾವು ಕೂಡ ಕ್ಯಾಟಗರಿ ಮಾಡ್ತಾ ಇದೀವಿ. ಮೊನ್ನೆ ಕ್ಯಾಬಿನೆಟ್ನಾಗೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ರೆವಿನ್ಯೂ ಮಿನಿಸ್ಟರ್ ಮಾತನಾಡಿದ್ದೀವಿ. ಯಾವ ಮನೆಗಳು ಬೀಳ್ತವೆ ಅದು ತಕ್ಷಣ ನಮ್ಮ ಕೇಂದ್ರ ಸರ್ಕಾರದಿರ್ಬೋದು ರಾಜ್ಯ ಸರ್ಕಾರದಿರ್ಬೋದು ಹಣಗಳನ್ನ ಒದಗಿಸ್ತೀವಿ. ಆಮೇಲೆ ಮನೆಯನ್ನು ಸಂಪೂರ್ಣವಾಗಿ ಕಟ್ಕೊಡ್ತೀವಿ. ಕಳೆದ ಬಾರಿ 5 ಲಕ್ಷ ಪರಿಹಾರವಿತ್ತು. ಈಗ 1,20,000 ಇಳಿಕೆ ಮಾಡಿದ್ದಾರೆ. ಅದರಲ್ಲಿ ಮನೆ ಕೂಡ ಕಟ್ಕೊಳ್ಳೋಕೆ ಅಲ್ಲ, ಅಲ್ಲಿ ಏನಾಗಿದೆ ಲಾಸ್ಟ್ ಟೈಮ್ ಕೂಡ ಕೆಲವು ಮಿಸ್ಯೂಸ್ ಆಗಿರ್ತದೆ ಕಂಡು ಬಂದಿದೆ ಮೇಲ್ನೋಟದಲ್ಲಿ. ಎಲ್ಲ ಇಲ್ಲ, ಕೆಲವು ಕಂಡು ಬಂದಿದೆ. ಅದ್ರ ಬಗ್ಗೆ ಚರ್ಚೆ ಆಗಿದೆ ಕ್ಯಾಬಿನೆಟ್ನಲ್ಲಿ. ಈಗ ಎಷ್ಟು ಅಮೌಂಟ್ ಕೊಡಬೇಕು, EBC ಕ್ಯಾಟಗರಿ ಮಾಡಬೇಕಾ, ಯಾವ ಥರ ಕ್ಯಾಟಗರಿ ಮಾಡ್ಬೇಕಂತ ಸಚಿವರು ಸರ್ಕಾರ ನಿರ್ಣಯ ತಗೊಳ್ತಾರೆ. ಇದೇನಾಗಿದೆ ಆ ಥರ ಮಾಡಿದ್ದಾರೆ. ಇದೇನಾಗಿದೆ ಪಕ್ಕದ ಮನೆ ಅದು ಅಬ್ಯಾಂಡನ್ ಮನೆ, ಅದು ಅವ್ರಿಲ್ಲ ಮನೆಗಿಲ್ಲ. ಅದು ಪಕ್ಕದ ಮನೆ ಗಾಡಿ ಇವ್ರ ಮೇಲೆ ಬಿದ್ದಿರ್ತಕ್ಕಂಥ, ಇವ್ರು ಅವ್ರ ಮನೆಗೆ ಬಿದ್ದಿರೋ ಸ್ವಂತ ಮನೆ ಬಿದ್ದಿರ್ತಕ್ಕಂಥ ಅಬ್ಯಾಂಡೆಡ್ ಆಗಿರ್ತಕ್ಕಂಥ ಮನೆ ಗಾಡಿ ಇವ್ರ ಮೇಲೆ ಬಿದ್ದಿರ್ತಕ್ಕಂಥದ್ದು. ಬಟ್ ಆದ್ರೂ ಕೂಡ ನೀವು ಹೇಳಿರ್ತಕ್ಕಂಥದ್ದು ಒಂದು ವೆರಿ ಗುಡ್ ಪಾಯಿಂಟ್ ಇದೆ. ಇನ್ನು ಮುಂದೆ ಡ್ರೈವೇ ಮಾಡ್ತೀವಿ. ಅದು ನೆಕ್ಸ್ಟ್ ಟೈಮ್ ಇನ್ಸ್ಫೋರ್ತ್ ವಿಲ್ ಡೆಫಿನೆಟ್ಲಿ ಟೇಕ್ ಅ ಡ್ರೈವ್.